ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೀವ್ ಏನಾರ ಹೇಳ್ರಪ್ಪ, ಸತ್ಯ ಅನ್ನೋದು ಯಾರಿಗೂ ಬೇಡ ಅಂತೀನಿ. ಈ ಖರೆ ಅನ್ನೋದು ಬಹಳ ಕೈ ಇರ್ತಂತ. ಹಿಂಗಾಗಿ ಸತ್ಯ ಅಂದ್ರ ಬಹಳ ಮಂದಿಗೆ ಭಯಂಕರ ಅಂಜಿಕೆ. ಈಗ ನೋಡ್ರಿ, ನೀವು ರಾಹುಲ್ ಗಾಂಧಿ ಅವ್ರಿಗೆ ತಗೋರಿ. ಅವ್ರಿಗೆ ಈ ಸತ್ಯ ಅಂದ್ರನೇ ಆಗುದಿಲ್ಲ. ಅವ್ರಿಗೆ ಯಾವತ್ತೂ ಸತ್ಯ ಮಾತಾಡೋದೇ ಇಲ್ಲ. ಅದಕ್ಕೆ ಅವರು ಸತ್ಯ ಮಾತಾಡೋರನ್ನ ಕಂಡ್ರು ಅವ್ರಿಗೆ ಆಗುದೇ ಇಲ್ಲ. ಪಾಪ ರಾಜಣ್ಣ ಅವರು ಒಂದೇ ಒಂದು ಸತ್ಯ ಹೇಳಿಬಿಟ್ರು ಅನ್ನೋ ಕಾರಣಕ್ಕೆ ಒತ್ತಡ ತಂದು ರಾಜೀನಾಮೆನ ಕೊಡಿಸ್ಬಿಡುದಾ? ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡ್ ಕೂತಿರ್ತಾರ ಎಲ್ಲರೂ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡ್ ಕೂತಿರ್ತಾರ ಎಲ್ಲರೂ. ಈಗ ಫಸ್ಟ್ ವೋಟರ್ ಲಿಸ್ಟ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ? ಕರೆದಾಗ ಏನ್ ಮಾಡ್ತಿದ್ದೋ ನಾವೆಲ್ಲ. ಆದ್ರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನೋಡ್ಕೋಬೇಕೋ ಬೇಡ? ಸಿದ್ದರಾಮಯ್ಯ ಸಂಪುಟದಿಂದ ರಾಜಣ್ಣ ಕಿಕ್ಔಟ್, ಕಿತ್ತು ಬಿಸಾಕಿದ್ದು. ಹೈಕಮಾಂಡ್ ಸೂಚನೆಯ ಮೇರೆಗೆ ರಾಜಣ್ಣರನ್ನ ಕಿತ್ತು ಬಿಸಾಕಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನ ರಾಜಭವನದಿಂದ ಕಳುಹಿಸಲಾಗಿದೆ. ಸಿಎಂ ಸೂಚನೆ ಮೇರೆಗೆ ಸಂಪುಟದಿಂದ ಈಗ ವಜಾಗೊಳಿಸಿರೋದಾಗಿ ಪತ್ರದಲ್ಲಿದೆ. ರಿಮೂವಲ್ ಅಂತ ಹೇಳಿ ರಾಜಭವನ ವಿಶೇಷ ಕಾರ್ಯದರ್ಶಿಯಿಂದ ಈಗ ಪತ್ರ ಬಂದಿದೆ. ಸಿದ್ದರಾಮಯ್ಯ ಸಂಪುಟದಿಂದ ರಾಜಣ್ಣ ಕಿಕ್ಔಟ್. ಅಯ್ಯೋ ಅನಿಸ್ತದ ನೋಡಿದ್ರಿ ಇವ್ರಿಗೆ. ಹೌದು ರಾಜಣ್ಣ ಅವ್ರೆ, ನಿಮ್ ಬಗ್ಗೆ ಹೈಕಮಾಂಡ್ ಬಳಿ ಹೋಗಿ ಫಿಟ್ಟಿಂಗ್ ಇಟ್ಟವ್ರು ಯಾರಿರಬಹುದು? ನಾ ನೋಡ್ರಿ ಹೋಗಿ ಹೋಗಿ ನಿಮಗ್ ಕೇಳಲಿಕ್ಕತ್ತೀನಿ. ಇದು ಬಂಡೆದೇ ಕೆಲಸ ಅಂತ ಹೇಳಿ ಎಲ್ಲರಿಗೂ ಚಲೋ ಗೊತ್ತಿರ್ತೈತಿ. ನೋಡ್ರಿ ಒಂದೇ ಒಂದು ಸತ್ಯ ಹೇಳಿದ್ದಕ್ಕೆ ಎಂಥ ಪರಿ ಸಮಸ್ಯೆನೇ ಆಯ್ತಂತ ಹೇಳಿ. ನಿಮ್ ಸಲುವಾಗಿ ಪಾಪ ಸಿದ್ದರಾಮಯ್ಯನವರಂತೂ ಭಾಳ ಟ್ರೈ ಮಾಡಿದ್ರು ಬಿಡ್ರಿ, ಆದ್ರೂ ಏನೂ ಆಗ್ಲಿಲ್ಲ. ಆದ್ರೂ ರಾಜಣ್ಣ ಅವ್ರೆ, ಇನ್ನು ಮುಂದೆ ಯಾವ ಮಾರಿ ಇಟ್ಕೊಂಡು ಅಲ್ಲೇ ಇರ್ತೀರಂತೀನಿ. ಛೇ, ಇದಕ್ಕಿಂತ ಮರ್ಯಾದೆಗೇಡ ಬ್ಯಾರೆ ಐತೇನ್ರಿ? ಇದೆಲ್ಲದರ ನಡುವ ಮೋದಿ ಅವ್ರು ಬಂದಾಗ ಈ ಕಾಂಗ್ರೆಸ್ ಮಂದಿದ ಕಾಮಿಡಿಗಳು ಅಂದ್ರ ಒಂದ್-ಎರಡ್ ಅಲ್ಲ ನೋಡ್ರಿ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಅದ್ ಎಷ್ಟರ ಮಟ್ಟಿಗೆ ಬರಗೆಟ್ಟು ಹೋಗೈತಿ ಅಂತಂದ್ರ, ಮೋದಿ ಅವರು ಬೆಂಗಳೂರಿಗೆ ಬಂದ್ರ ಇವ್ರ ಯೋಗ್ಯತೆಗೆ ಒಂದು ಗಿಫ್ಟ್ ಅನ್ನು ತರ್ಲಿಕ್ಕೆ ಆಗ್ಲಿಲ್ಲ. ಕಡಿಕ ಬಿಜೆಪಿ ಶಾಸಕ ತಂದಿದ್ದ ಗಣೇಶ ವಿಗ್ರಹ ತಗೊಂಡು ನಾನೇ ತಂದಿದ್ದು ಅನ್ನೋ ತರ ಪೋಸ್ ಕೊಟ್ಟಿದ್ದು ಡಿ.ಕೆ. ಸಾಹೇಬ್ರು. ಅಲ್ರಿ ಡಿ.ಕೆ. ಸಾಹೇಬ್ರೆ, ಅಷ್ಟು ಕೋಟಿ ರೊಕ್ಕ ಕೊಳಿತಾ ಬಿದ್ದೈತಿ. ಒಂದು ಸಣ್ಣ ಗಿಫ್ಟ್ ನಿಮಗ್ ಕೊಡ್ಲಿಕ್ಕೆ ಆಗುದಿಲ್ಲ ಏನ್ ಹೇಳ್ರಿ? ಯಾರ್ದೋ ಕೈಯಾಗಿದ್ದು ಕಸ್ಕೊಂಡು ನೀವೇ ತಂದಂಗ ಪೋಸ್ ಕೊಟ್ಟು ಗಿಫ್ಟ್ ಕೊಡ್ತೀರಲ್ಲ. ಪಾಪ ಮೆಟ್ರೋ ಲೋಕಾರ್ಪಣೆಗೆ ಅಂತ ಹೇಳಿ ಬಂದ ಮೋದಿ ಅವರಿಗೆ ಕೊಡ್ಲಿಕ್ಕಂತ ಹೇಳಿ ಬಿಜೆಪಿ ಶಾಸಕ ಎಂ ಕೃಷ್ಣಪ್ಪ ಅವರು ಪ್ರೀತಿಯಿಂದ ಬೆಳ್ಳಿ ಗಣಪತಿ ವಿಗ್ರಹ ತಂದಿಟ್ಟಿದ್ರು. ಅದನ್ನ ಈ SPG ಸಿಬ್ಬಂದಿ ಗಿಫ್ಟ್ ಎಲ್ಲ ತಪಾಸಣೆ ಮಾಡಿ ಟೇಬಲ್ ಮೇಲೆ ಇಟ್ಟಿದ್ರಂತ. ಅಲ್ಲಿಗೆ ಬಂದಂತ DCM ಡಿ.ಕೆ. ಶಿವಕುಮಾರ್ ಅವರು ಆ ಬೆಳ್ಳಿ ಗಣಪತಿ ವಿಗ್ರಹನ ಪ್ರಧಾನಿ ಕೊಟ್ಬಿಡ್ತಾರ. ನನ್ ಗಿಫ್ಟ್ ಎಲ್ಲಿ ಅಂತ ಪಾಪ ಕೃಷ್ಣಪ್ಪ ಅವ್ರ ಆಮೇಲೆ ಹುಡುಕಾಡಿ ನೋಡಿದ್ರ ಎಷ್ಟು ಮನ್ಸಿಗೆ ಹತ್ತಿರಬಾರ್ದು. ಡಿ.ಕೆ. ಸಾಹೇಬ್ರ ಆಲ್ರೆಡಿ ಕೊಟ್ಟಾಗ್ಯದ. ಇದಾದ ಮೇಲೆ ಡಿ.ಕೆ. ಗಿಫ್ಟ್ ಕೊಡುವಂತಹ ಫೋಟೋ ನೋಡಿದಾಗ ಅನಿಸ್ತು ನೋಡ್ರಿ, ಇದೊಂದು ಬದುಕಿ, ಇದೊಂದು ಜನ್ಮವೇ. ಅಲ್ಲ, ಆ ರಾಹುಲ್ ಗಾಂಧಿ ಅವ್ರು ನೋಡಿದ್ರ ಈ ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ್ದು ಅಂತ ಹೇಳಿ ಟ್ರಂಪ್ ಏನೋ ಒಂದು ಸಲ ಪೋಸ್ಟ್ ಹಾಕಿ ಬಿಟ್ರು. ಆ ಟ್ರಂಪ್ಗಿಂತ ಜಾಸ್ತಿ ಇವರೇ ಹೇಳ್ಕೊತಿರ್ತಾರೆ. ಅದೇ ಮೋದಿಜಿ ನೋಡಿದ್ರ ನೀವು ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ರಾಜ್ಯದ CM DCM ನಡುವಿನ ಮುಸುಕಿನ ಗುದ್ದಾಟದ ಬಗ್ಗೆ ಒಂದೇ ಒಂದು ಮಾತಾಡಿದ್ರ ಅದ್ರ ಬಗ್ಗೆ ಹೆಸರೇ ತೆಗಿಲಿಲ್ಲ. ಅದು ಬಿಟ್ಟು DKC ಮತ್ತು ಸಿದ್ದರಾಮಯ್ಯ ಅವರನ್ನ ಆಜು ಬಾಜು ಕುಂದಿರ್ಸ್ಕೊಂಡು ಜೋರಾಗಿ ನಗುಹಂಗ ಮಾಡಿದ್ರು ಅಂದ್ರ ಇದು ಸಾಧಾರಣ ವಿಷಯ ಅಂತ ಹೇಳ್ರಿ. ಇದು ಖರ್ಗೆ ಅವ್ರ ಕೈಯಾಗೂ ಆಗಿರ್ಲಿಲ್ಲ, ರಾಹುಲ್ ಗಾಂಧಿ ಅವ್ರ ಕೈಯಾಗೂ ಆಗಿರ್ಲಿಲ್ಲ. ಈ ಒಂದು ವಿಷಯ ಗೊತ್ತಾಯ್ತಾ? ಈಗೀಗ ಬೀದ್ಯಾಗ ಓಡಾಡೋ ಮುಂದೆ ಎಚ್ಚರದಿಂದಿರಪ್ಪ. ಈ ನಾಯಿಗಳ ಹಾವಳಿ ಜೋರಾಗಿ ಬಿಟ್ಟದಂತ. ಡೆಲ್ಲಿದಾಗ ನಾಯಿಗಳನ್ನು ಹಿಡಿದು ಎಳ್ಕೊಂಡು ಹೋಗ್ಲಿಕ್ಕತ್ತಾರಂತ ಬೇರೆ. ಈ ಯಾರ್ರೀ ಅದು? ಹುಚ್ಚ ನಾಯಿಗಳು ಅಂದ್ರೆ ಈ ನಾಯಿಗಳು, ಸಾರಿ ನಾಯಕರ ಫೋಟೋ ಎಲ್ಲ ಯಾಕೆ ಹಾಕ್ಲಿಕ್ಕತ್ತೀರಿ? ಮಂದಿ ಮತ್ತೆ ಕನ್ಫ್ಯೂಸ್ ಆಗೋದಿಲ್ಲ ಏನು ಯಾರ್ ನಾಯಿ ಅಂತ? ಹಂಗೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ್ರಪ್ಪ, ಮಂದಿ ಕನ್ಫ್ಯೂಸ್ ಮಾಡೋದು ಬ್ಯಾಡ್ ಅಂತೀನಿ ನಾನು. ವಿಷಯಕ್ಕೆ ಬರೋಣ. ಅದ ಹೇಳಲಿಕ್ಕತ್ತಿದ್ಯಾರಿ. ಎಲ್ಲಾರು ಬೀದಿಯಾಗ ಓಡಾಡೋ ಮುಂದೆ ಎಚ್ಚರದಿಂದ ಇರ್ರಿ ಅಂತ ಹೇಳಿ. ನಾಯಿಗಳ ಹಾವಳಿ ಹೆಚ್ಚಾಗಿ ನೋಡ್ರಿ, ಇಲ್ಲಿ ಹುಚ್ಚ ನಾಯಿ ಕಚ್ಚಿ ರೇಬೀಸ್ ಬಂದ್ ಹೆಂಗಾಗ್ಯದ ಅಂತ ಹೇಳಿ. ಈಗ ಈ ನಾಯಿಗಳು ಅಲ್ಲಲ್ಲ ನಾಯಿ ಅಂತ ವಿಡಿಯೋ ಹಾಕಿದ್ರಲ್ಲ ನಾಯಕರ ಬಗ್ಗೆ, ಅದನ್ನ ಮಾತಾಡೋಣ. ಅಬ್ಬಬ್ಬಬ್ಬಾ, ಏನ್ರಿ ಅದು ಹೋರಾಟ? ಅಣ್ಣ ತಂಗಿದು ಏನಂತೀರಿ ನೀವು? ಹೋರಾಟ ಒಬ್ಬರಿಗಿಂತ ಒಬ್ರು ಜೋರು.
ರಾಹುಲ್ ಗಾಂಧಿ ಅವರು ಮೋದಿಜಿಗೆ ಕ್ಯಾಮ್ರಾ ಹುಚ್ಚ ಅಂತ ಹೇಳ್ತಾರಲ್ಲ, ಇವರು ಸುತ್ತ ಇರುವಂತಹ ಫೋಟೋಗ್ರಾಫರ್ಗಳನ್ನು ನೋಡಿದ್ರ ಅಷ್ಟೇ. ಯಾರೇ ಈ ವಿಡಿಯೋನ ಸ್ವಲ್ಪ ಪ್ರಿಯಾಂಕ್ ಖರ್ಗೆ ಅವರಿಗೂ ಶೇರ್ ಮಾಡ್ರಪ್ಪ. ಪ್ರಿಯಾಂಕ್ ಖರ್ಗೆ ಅಂದ ಕೂಡ್ಲಿ ಅವ್ರಪ್ಪನ ನೆನಪಾದ್ರ ನೋಡ್ರಿ. ಅಲ್ರಿ, ಈ ವಯಸ್ಸಿನಾಗ ಅವ್ರಿಗೆ ಎದ್ರ ಕುಂದ್ರಲಿಕ್ಕಾಗಲ್ಲ, ಕುಂತ್ರ ಏಳ್ಲಿಕ್ಕಾಗೋದಿಲ್ಲ. ಅಂಥದ್ರಾಗ ರಾಹುಲ್ ಗಾಂಧಿ ಅದಾರಲ್ಲ, ಅವ್ರ ಕೈಯಿಂದ ಮಸಾಜ್ ಮಾಡಿಸ್ಕೋತಾರಂದ್ರ ತೀರಾ ಏನ್ ತಿಳ್ಕೊಂಡಾರ ಅವ್ರಿಗೆ? ಅಣ್ಣ ಹಿಂಗಾದ್ರ ತಂಗಿ ಫುಲ್ ಡಿಫ್ರೆಂಟ್. ಅವರ ಆಕ್ಷನ್ ನೋಡಿ ನಾನೇ ಒಂದು ಕ್ಷಣ ಸ್ಟನ್ ಆಗ್ಬಿಟ್ಟೆ. ಇದನ್ನ ನೋಡಿದ್ರ ನಿಮಗೆ ಏನ್ ಅನಿಸ್ತದ ಹೇಳ್ರಿ? ಇದಕ್ಕ ನಾ ಏನರೇ ಹೇಳಲಿಕ್ಕೆ ಹೋದ್ರ ಒಂದಿಷ್ಟು ಮಂದಿಗೆ ಬಹಳ ಮನ್ಸಿಗೆ ಹತ್ತಬಹುದ್ರಪ್ಪ. ಅದಕ್ಕ ಇದನ್ನ ನಿಮ್ಮ ಅಭಿಪ್ರಾಯಗಳಿಗೆ ಬಿಟ್ಟಿನಿ, ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿದ್ರೆ ಏನ್ ಅನಿಸ್ತು ಅಂತ ಹೇಳಿ. ಒಟ್ಟನ್ಯಾಗ ಪ್ರೊಟೆಸ್ಟ್ ಹೆಂಗೆಲ್ಲ ಆಯ್ತಂತ ನೋಡಿದ್ರಲ್ಲ, ಇದನ್ನು ಹೊರತುಪಡಿಸಿದ್ರ ಒಂದ್ ಕಡೆ ಓವೈಸಿ ಅವರು ಪಪ್ಪು ಯಾದವ್ ಅವರಿಗೆ ರೆಸ್ಪೆಕ್ಟೇ ಕೊಡ್ಲಾರ್ದೆ ಪ್ರೆಸ್ ಮೀಟ್ ನಡುವೆನೆ ಎದ್ದು ಹೋಗ್ಬಿಡುದ ಯಾಕಂತ ನೋಡ್ರಿ. मेरा कहना सिर्फ ये था, हम वही मैं कह रहा हूँ, आप सुन पहले आपसे बढ़कर ಹೌದು ಬಿಡ್ರಿ, ನಮಾಜ್ ಬಹಳ ಮುಖ್ಯ. ಓಎಸ್ಸಿ ಸಾಹೇಬ್ರೆ, ಜಾಗ ಯಾವ್ದರೇ ಆಗಿರ್ಲಿ, ಬಾಜು ಯಾರೇ ಕುಂತಿರ್ಲಿ, ನಮಾಜ್ ಟೈಮ್ ಬಂದ್ ಕೂಡ್ಲೆ ಮಾಡ್ಬಿಡ್ಬೇಕಂತೇಳಿ. ಆದ್ರೂ ಮಜಾ ಏನಂದ್ರ ಪಾಪ ಪಪ್ಪು ಯಾದವ್ ಅವ್ರು ಎದ್ರ ಬಗ್ಗೆ ಭಾಷಣ ಮಾಡ್ಲಿಕ್ಕತ್ತಿದ್ರು ಗೊತ್ತಾ? ಮುಸ್ಲಿಂ ಸಮುದಾಯದ ಪ್ರಗತಿ ಬಗ್ಗೆ ಭಾಷಣ ಮಾಡಕತ್ತಿದ್ರು. ಅವಾಗ್ಲೇ ಎದ್ದು ಹೋದ್ರು ನೋಡ್ರಿ ಅವ್ರು. ಅವಾಗ್ಲೇ ಎದ್ದು ಹೋಗ್ಬಾರ್ದಾಗಿತ್ತು ಅನಿಸ್ತು ನನಗಂತೂ. ಕಡೆಯದಾಗಿ ಇದೊಂದು ಚಲೋ ಮೆಸೇಜ್ ಇರುವಂತಹ ವಿಡಿಯೋ ನೋಡ್ಬಿಡೋಣ. ರೋಡ್ನ್ಯಾಗ ಹೋಗೋ ಮುಂದ ಕಾಡು ಪ್ರಾಣಿಗಳ ಜೊತೆಗೆ ಮಂಗ್ಯಾನಾಟ ಮಾಡಿದ್ರ ಏನಾಗ್ತದ ಅಂತ ಇವ್ರನ್ನ ನೋಡಿ ಅರ್ಥ ಮಾಡ್ಕೋಬೇಕು ನೋಡ್ರಿ. ಬಂಡೀಪುರ ಇದಕ್ಕೆ ಬಂಕಾಪುರ ದೇವಸ್ಥಾನಕ್ಕೆ ಹೋಗಿದೆ. ದೇವಸ್ಥಾನದಿಂದ ಬರ್ಬೇಕಾದ್ರೆ ಮೋಜು ಮಸ್ತಿ ಮಾಡ್ಕೊಂಡು ನಾನು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹೋದೆ. ಅದು ಆನೆ ನನ್ನ ಅಟ್ಟಾಡ್ಸ್ಕೊಂಡು ನನ್ನ ತುಳಿದು ಎಲ್ಲ ಮಾಡಿ ನನ್ನ ಜೀವ ಉಳಿದಿರೋದೇ ಹೆಚ್ಚು. ಆದ್ರೆ ಯಾವುದೇ ಕಾರಣಕ್ಕೂ ಈ ತರ ದುಸ್ಸಾಹಸ ಯಾರು ಮಾಡಕ್ ಹೋಗ್ಬೇಡಿ. ಆಮೇಲೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಹೊರಟೋದೆ. ಆದ್ರೂ ಫಾರೆಸ್ಟ್ನವರು ನನ್ನ ಟೇಸ್ ಮಾಡ್ಕೊಂಡು ಮನೆ ಕಂಡಿಡಿದು ಮನೆಗೆ ಬಂದು ಮನೆಯಿಂದ ಕರ್ಕೊಂಡ್ಬಂದು ನನಗೆ ಇದು ದಂಡ ಹಾಕ್ಸಿದ್ದಾರೆ, ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಈ ರೀತಿ ಯಾವುದೇ ದುಸ್ಸಾಹಸಕ್ಕಾಗಲಿ ಯಾರು ಆಗಲಿ ಯಾರೂ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಗಾಡಿನ ಪಾರ್ಕಿಂಗ್ ಮಾಡೋದಾಗ್ಲಿ, ಆಮೇಲೆ ಕೋತಿಗಳಿಗೆ ಆಗ್ಲಿ ಯಾವುದಕ್ಕೆ ಆಗ್ಲಿ ಯಾವುದೇ ಪ್ರಾಣಿಗಳಿಗೂ ಏನು ಹಣ್ಣು ಗಿಣ್ಣು ಏನು ಕೊಡೋದಿಲ್ಲ. ಆಮೇಲೆ ಹಿಡಿದ್ಬಿಟ್ಟು ಒಂದು 5 ನಿಮಿಷ ರಿಸರ್ಚ್ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡಂಗಿಲ್ಲ. ಏನೇ ಮಾಡೋದ್ರು ನಾವೇನೇ ತಪ್ಪು ಮಾಡೋದ್ರು ಸಿಗಾಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ತಾರೆ. ಯಾವುದೇ ಕಾರಣಕ್ಕೂ ನನಗಾಗತ್ತಿ ನಿಮ್ಗಾಗದ್ ಬೇಡ. ಬಹಳ ಹುಷಾರಾಗಿರಿ, ತಾಳ್ಮೆಯಿಂದ ಎಲ್ಲರೂ ಅಲ್ಲಿ ಏನು ಬೋರ್ಡು ನಾಮಫಲಕಗಳಿದೆ ಅದಕ್ಕೆ ತಕ್ಕನಾಗಿ ಅನುಸರಿಸಿ. ಇಲ್ಲ ಅಂತಂದ್ರೆ ನನಗಾದ ಸ್ಥಿತಿನೇ ನಿಮ್ಗಾಗುತ್ತೆ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.